ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇವತ್ತೇನಪ್ಪ ಅಂದರೆ ಹಳೆಯ ಒಂದು ಪೀಠಿಕೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ನನಗೆ ತುಂಬ ವ್ಯೂಸ್ ಆಗಲಿ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ಬೇಕಾಗಿಲ್ಲ. ನಾನೇನಪ್ಪ ಅಂದರೆ ನಂತರ ಅಲೋನಾಗಿ ಯಾರು ಸ್ಪರ್ಧಾರ್ಥಿಗಳು ಒಬ್ಬರೇ ಒದ್ದಾಡ್ತಾ ಇದ್ದೀರಾ ಅವ್ರಿಗೇನಾದರೂ ಸಹಾಯ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಪೊಲಿಟಿ ಇದು ನೋಟ್ಸು. ಪೊಲಿಟಿಯಲ್ಲಿ ನಾನು ಇವತ್ತು ಫಂಡಮೆಂಟಲ್ ರೈಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ತುಂಬ ಸರಿ ಏನಾಗುತ್ತಪ್ಪ ಅಂದರೆ ನಾವು ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, ಅನುಸೂಚಿಗಳು ಇದಿಷ್ಟೇ ಓದ್ಕೊಂಡು ನಾನು ನೋಟ್ಸ್ ಅಂದರೆ ಪೊಲಿಟಿನ ಕಂಪ್ಲೀಟಾಗಿ ಓದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತೀವಿ. ಬಟ್ ಏನಪ್ಪ ಅಂದರೆ ಫ್ಯಾಕ್ಟು ತುಂಬ ಸರಿ ಜಸ್ಟ್ ಒನ್ ಲೈನಾಗಿ ಅಂದರೆ ಈಗ ನೋಡಿ ಯಾವುದಿದು 14 to 18 ಫಂಡಮೆಂಟಲ್ ರೈಟ್ಸ್. ಜಸ್ಟ್ 14 ಆರ್ಟಿಕಲ್ ಏನು ಹೇಳುತ್ತೆ, ಕಾನೂನಿನ ಮುಂದೆ ಸಮಾನತೆ. 15 ಆರ್ಟಿಕಲ್ ಏನು ಹೇಳುತ್ತೆ, 16 ಆರ್ಟಿಕಲ್ ಏನು ಹೇಳುತ್ತೆ, ಇಷ್ಟೇ ಓದ್ಕೊಂಡು ಹೋದರೆ ನಮಗೆ ಮಾರ್ಕ್ಸ್ ಮಿಸ್ಸಸ್ ಆಗುತ್ತೆ. ಹೆಂಗಪ್ಪ ಅಂದರೆ ಈಗ ನೋಡಿ 14 ಆರ್ಟಿಕಲ್ ಏನಿದೆ, ಕಾನೂನಿನ ಮುಂದೆ ಸಮಾನತೆ ಇದೆ. ಬಟ್ ಕ್ವಶನಲ್ಲಿ ಏನು ಕೇಳುತ್ತಾರಪ್ಪ ಅಂದರೆ ಓಕೆ ಜಸ್ಟ್ ಬರೀ ಕಾನೂನು ಮುಂದೆ 14 ಆರ್ಟಿಕಲ್ಸ್ ಏನು ಹೇಳುತ್ತೆ ಅಂತ ಕೇಳಿದರೆ ಓಕೆ, ಅವ್ರು ಇನ್ನೂ ಡೀಪಾಗಿ ಇದನ್ನು ಎಲ್ಲಿಂದ ಎರವಲು ಪಡ್ಕೊಂಡ್ರು, ಇದು ಬರೀ ಇಂಡಿಯನ್ ಸಿಟಿಜನ್ಸಿಗೆ ಅಷ್ಟೇ ಇದೆಯಾ ಅಥವಾ ಔಟ್ಸೈಡರ್ಸ್ಗೂ ಅವೈಲೇಬಲ್ ಇದೆಯಾ, ಅಥವಾ ಇದನ್ನ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ, ಇಷ್ಟೆಲ್ಲ ಡೀಪಾಗಿ ಕೇಳಿದರೆ ನಾವು ತುಂಬ ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚು ಅಂತ ನನಗನ್ಸುತ್ತೆ. ಹಾಗಾಗಿ ನಾವಿನ್ನೂ ಡೀಪಾಗಿ ನೋಟ್ಸ್ ಮಾಡಿಕೊಂಡು ಒಂದು ಸರಿ ಡೀಪಾಗಿ ನೋಟ್ಸ್ ಮಾಡ್ಕೊಂಡು ಓದೋದ್ರಲ್ಲಿ ಏನು ಕಳ್ಕೊಳ್ಳಲ್ಲ ನಾವು. ನೋಡಿ, ಇಲ್ಲಿ ನಾನು ಹೇಗೆ ನೋಟ್ಸ್ ಮಾಡಿದ್ದೀನಿ ಹೇಳ್ತೀನಿ. ಸಮಾನತೆಯ ಹಕ್ಕು 14ರಿಂದ 18ರವರೆಗಿನ 5 ವಿಧಿಗಳು ಈ ಸಮಾನತೆಯ ಹಕ್ಕನ್ನು ವಿವರಿಸ್ತವೆ. 1 ಪಾಯಿಂಟ್ ಆಯಿತಾ. ಇದನ್ನ 2022ರ ISL ಕೇಳಿದ್ದಾರೆ, 2002ರಲ್ಲಿ. ನೆಕ್ಸ್ಟು 2021ರಲ್ಲಿ ಏನು ಕ್ವಶನ್ ಆಗಿದೆ ಅಂದರೆ, ಇದು ಭಾರತದ ಪ್ರದೇಶದೊಳಗಿನ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ ಆಯಿತಾ. ನೆಕ್ಸ್ಟ್ 2013 ಆ್ಯಂಡ್ 2025 14 ವಿಧಿಯನ್ನು ಎಲ್ಲಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಬ್ರಿಟನ್ನಿಂದ. ನೆಕ್ಸ್ಟು ಕಾನೂನಿನ ಸಮಾನ ರಕ್ಷಣೆ ಅಮೇರಿಕಾ. 14ನೇ ವಿಧಿಯು ಭಾರತದಲ್ಲಿ ವಾಸಿಸುವ ಎಲ್ಲ ಭಾರತೀಯ ನಾಗರಿಕರು ಮತ್ತು ವಿದೇಶಿಗರಿಗೆ ಅನ್ವಯವಾಗುತ್ತದೆ. ನೋಡಿದ್ರೆ ನಾನೆಲ್ಲಿ ಹೇಳಿದ ಪಾಯಿಂಟ್ ಬಂತು, ಇದು ಇಂಡಿಯನ್ ಸಿಟಿಜನ್ಸಿಗೂ ಮತ್ತು ವಿದೇಶಿಗರಿಗೂ ಅನ್ವಯ ಆಗುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಔಟ್ಸೈಡರ್ಸಿಗೆ ಒಂಥರ, ಇಂಡಿಯನ್ಸಿಗೆ ಒಂಥರ, ಆ ಥರ ಎಲ್ಲ ಏನಿಲ್ಲ ಅಂತ ಅರ್ಥ. ಜಾತಿ, ಧರ್ಮ, ಲಿಂಗ, ವರ್ಗವನ್ನು ಲೆಕ್ಕಿಸದೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಧಿಯ ಅಪವಾದ, ಈ ವಿಧಿಗೆ 14ನೇ ವಿಧಿಗೆ ಅಪವಾದ ಏನಪ್ಪ ಅಂದರೆ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ. ಬಟ್ ಇಲ್ಲಿ ವಿಧಿಯ 361 ಏನು ಹೇಳುತ್ತೆ ಅಂದರೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಾಧ್ಯವಿಲ್ಲ. ನೋಡಿ, ಕ್ರಿಮಿನಲ್ ಮೊಕದ್ದಮೆ ಹೂಡೋ ಹಾಗಿಲ್ಲ ಅಂದರೆ ಅವ್ರು ಕೊಲೆ ಮಾಡಿದ್ದಾರೆ, ಸುಲಿಗೆ ಮಾಡಿದ್ದಾರೆ, ಈ ರೀತಿ ಡೈರೆಕ್ಟಾಗಿ ಅವ್ರಿಗೆ ನಾವು ದೂರು ನೀಡೋ ಹಾಗಿಲ್ಲ ನ್ಯಾಯಾಲಯದಲ್ಲಿ. ಇಲ್ಲಿ ಕಾನೂನು ಮುಂದೆ ರಾಷ್ಟ್ರಪತಿನೂ ಒಂದೇ, ಸಾಮಾನ್ಯ ಪ್ರಜೆನೂ ಒಂದೇ. ಬಟ್ ಇವರಿಗೆ ರಾಷ್ಟ್ರಪತಿಗೆ 1 ತಿಂಗಳು ಮುಂಚೆನೇ ನೋಟಿಸ್ ಕೊಡಬೇಕಾಗಿರ್ತೈತಿ, ನೀವು ಈ ರೀತಿ ಇದು ಹಿಡಿದ್ರೆ ಇದಕ್ಕೆ ನ್ಯಾಯಾಲಯದಲ್ಲಿ ಹಾಜರಾಗಬೇಕು ಅಂತ. ಈ ಸಾಮಾನ್ಯ ಪ್ರಜೆಗಳಿಗೆ ಏನಾಗುತ್ತೆ, ಹಾಗೆ ಡೈರೆಕ್ಟಾಗಿ ಹೋಗಿ ಅರೆಸ್ಟ್ ಮಾಡೋದಾಗಲಿ ಬಂಧಿಸೋದಾಗಲಿ ಈ ರೀತಿ ಎಲ್ಲ ಆಗುತ್ತೆ. ವಾಯ್ಸಲ್ಲಿ ನಿಮಗೆ ತುಂಬ ನರ್ವಸ್ನೆಸ್ ಕಾಣಿಸ್ತಿರ್ಬೋದು. ಏನು ಸ್ಪರ್ಧಾರ್ಥಿಗಳಿಗೆ ನಾನು ಈ ರೀತಿ ವಿಡಿಯೋ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೂ ಹೇಗೆ ನೋಟ್ಸ್ ಮಾಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಚಲಾಯಿಸಲು ಮತ್ತು ಕಾರ್ಯಗತಗೊಳಿಸಲು ಯಾವುದೇ ನ್ಯಾಯಾಲಯಕ್ಕೆ ಕಚೇರಿಯಲ್ಲಿದ್ದಾಗ ವೈಯಕ್ತಿಕವಾಗಿ ಜವಾಬ್ದಾರಿಯಾಗಿರುವುದಿಲ್ಲ. ಇದರ ಅರ್ಥ ಏನಪ್ಪ ಅಂದರೆ, ಕಾನೂನನ್ನು ಮಾಡೋದು ಸಂಸತ್ತು ಅದು ಕಾನೂನು ಕಾಯ್ದೆ ಆಗಬೇಕಂದ್ರೆ ಅದಕ್ಕೆ ಜಸ್ಟ್ ಇವ್ರ ಸಿಗ್ನೇಚರ್ ಬೇಕು. ಇವ್ರು ಸಿಗ್ನೇಚರ್ ಹಾಕಿದ್ರೆ ಅದು ಕಾಯ್ದೆ ಆಗೋಲ್ಲ ಅನ್ನೋದು ಅರ್ಥ. ಇವ್ರು ಸಿಗ್ನೇಚರ್ ಮಾಡಿದ್ರೆ ಅಂದ ಮಾತ್ರಕ್ಕೆ ಅದ್ರಲ್ಲಿ ಬರೋ ಏನೋ ಅಪವಾದಗಳಿದ್ರೂ ಅದಕ್ಕೆಲ್ಲ ಜವಾಬ್ದಾರಿ ರಾಷ್ಟ್ರಪತಿ ಅಥವಾ ಗವರ್ನರ್ ಆಗಿರೋದಿಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್ ನೋಡಿ, 15th ಆರ್ಟಿಕಲ್ ಏನು ಹೇಳುತ್ತೆ, ಧರ್ಮ, ಜನಾಂಗ, ಜಾತಿ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸುತ್ತದೆ. 15th ಇದು ಒಂದೇ ಓದ್ಕೊಂಡು 15 ಆರ್ಟಿಕಲ್ ಓದ್ಕೊಂಡೆ ಅಂತ ಅನ್ಕೊಳ್ಳಲ್ಲ. ನೋಡಿ, ಸಬ್ ಆರ್ಟಿಕಲ್ಸ್ ಎಷ್ಟಿದ್ದಾವೆ, 15(1), 15(2), 15(3), 15(4), 15(5), 15(6 ಅಪ್ ಟು ಇಲ್ಲಿವರೆಗೂ ಇದಾವೆ. ಇವೆಲ್ಲವೂ ಓದ್ತೀರಾ. ಜಸ್ಟ್ 15 ಓದ್ಕೊಳ್ಳೋದಕ್ಕೆ ಇಷ್ಟು ಸಬ್ ಆರ್ಟಿಕಲ್ಸ್ ಓದ್ಕೊಂಡ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ. ನೋಡಿ, 15(1) ಏನು ಹೇಳುತ್ತೆ,
ಧರ್ಮ ಜನಾಂಗ ಜಾತಿ ಲಿಂಗ ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸುತ್ತದೆ. 15(2) ಏನು ಹೇಳುತ್ತೆ, ನಾಗರಿಕರು ಧರ್ಮ ಜಾತಿ ಜನಾಂಗ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಸಾರ್ವಜನಿಕ ಉಪಯೋಗಕ್ಕೆ ಇರುವ ಸ್ಥಳಗಳಲ್ಲಿ ತಾರತಮ್ಯ ಮಾಡುವಂತಿಲ್ಲ. ನೋಡಿ, ನಾನು ಡೈರೆಕ್ಟಾಗಿ ಸುಮ್ಮನೆ 15(4) 15(3) ಈ ಥರ ಎಲ್ಲ ಆರ್ಟಿಕಲ್ಸ್ ಬರ್ದಿಲ್ಲ. ಈ ಕ್ವಶನ್ಸ್ ಆಯಿತಾ ಅರೈಸ್ ಆಗಿದ್ದಾವೆ ನೋಡಿ. 15(1) 2022 ಅಲ್ಲಿ ಅರೈಸ್ ಆಗಿದೆ. 2024 15(2) ಅರೈಸ್ ಆಗಿದೆ. 2021 ಎಲ್ಲ PYQs ಮೆಥಡಲ್ಲೇ ನೋಟ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ವಿಧಿ 16 ಡೀಪಾಗಿ ನೋಟ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ವಿಧಿ 17 ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸ್ತದೆ. ಇಷ್ಟು ನಾನೇನು ಹೇಳಕ್ಕೆ ಹೊರಟಿದ್ದೀನಿ, ಹೋಲ್ ವಿಡಿಯೋ ಪಾಯಿಂಟ್ ಏನಪ್ಪ ಅಂದರೆ, ಜಸ್ಟ್ ಆರ್ಟಿಕಲ್ಸ್ ಒಂದು ಲೈನಲ್ಲಿ ಓದ್ಕೋಬೇಡಿ, ಸ್ವಲ್ಪ ಡೀಪಾಗಿ PYQsಲ್ಲಿ ಏನೇನು ಕೇಳಿದ್ದಾರೆ ಕ್ವಶನ್ಸ್ ಅಂತ ನೋಡ್ಕೊಂಡು ನಿಮಗೆ ನನ್ನ ನೋಟ್ಸು ಕಂಟೆಂಟು ಏನು ನನಗೆ ಗೊತ್ತಾಗ್ತಾಯಿಲ್ಲ. ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿಲ್ಲ ಅಂದ್ಕೊತೀನಿ. ನನಗೆ ಎಡಿಟಿಂಗ್ ಅದೆಲ್ಲ ಏನೂ ಬರೋಲ್ಲ. ನನ್ನ ತಲೆಯಲ್ಲಿರೋದನ್ನು ನಾನು ನಿಮಗೆ ಹೇಳಬೇಕು. ಇದು ನಿಮಗೆ ಯೂಸ್ ಆಯ್ತಪ್ಪ ಅಂದರೆ ಸರಿ, ಆಗದೇ ಇದ್ದರೂ ಅಥವಾ ಏನೋ ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಕಮೆಂಟಲ್ಲಿ ಹೇಳಿ, ನಾನು ಇಂಪ್ರೂವ್ ಮಾಡ್ತೀನಿ.